ಏರಿಳಿತ ಕಾಣಿಸ್ಕೊಳ್ತಿದೆ. ಬೆಳ್ಳಂಬೆಳಿಗ್ಗೆಯೇ ಶಾಕ್ ಕೊಟ್ಟಿದೆ ಬಂಗಾರದ ಬೆಲೆ. ಭಾರತದ ಮಾರ್ಕೆಟ್ನಲ್ಲಿ ಚಿನ್ನದ ಬೆಲೆಗಳಲ್ಲಿ ಭಾರೀ ಏರಿಳಿತ ಉಂಟಾಗಿದೆ. ಥೇಟ್ ಶೇರ್ ಮಾರ್ಕೆಟ್ನಂತೆಯೇ ಆಡ್ತಿದೆ ಚಿನ್ನ ಮತ್ತು ಬೆಳ್ಳಿ. ಓಪನಿಂಗ್ ಟ್ರೇಡಿಂಗ್ನಲ್ಲಿ 1.88 ಲಕ್ಷ ಗಡಿ ದಾಟಿದ್ದಂತಹ ಚಿನ್ನ ಓಪನಿಂಗ್ ನಲ್ಲಿ 6,000 ರೂಪಾಯಿ ಹೆಚ್ಚಾಗಿತ್ತು ಚಿನ್ನದ ಬೆಲೆ. ಯಾವುದೇ ಕ್ಷಣ ಅಂತ ಅಂದಾಜಿಸಿದ್ರು ಹೂಡಿಕೆದಾರರು, ಆದ್ರೆ ಆಗಿದ್ದೇ ಬೇರೆ. ದಿಢೀರಂತ 8,000 ರೂಪಾಯಿ ಕುಸಿತ ಆಗಿದೆ. ಸದ್ಯ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1.80 ಲಕ್ಷ ರೂಪಾಯಿ. ಚಿನ್ನದ ದರಗಳ ಮೇಲಾಟ ಕಂಡು ಎಲ್ರಿಗೂ ಶಾಕ್ ಆಗಿದೆ. ಯಾವತ್ತು ಏನಾಗುತ್ತೋ ಅನ್ನೋ ಭಯದಲ್ಲಿದ್ದಾರೆ ಹೂಡಿಕೆದಾರರು. ಅತ್ತ ಬೆಳ್ಳಿ ಬೆಲೆಗಳು ಏನಾಗುತ್ತೆ, ಸ್ಥಿರವಾಗಿದೆಯಾ ಅಂತ ಆಗಿದೆ. ಬೆಳ್ಳಂಬೆಳಿಗ್ಗೆ ಬಂಗಾರದ ಬೆಲೆ ಶಾಕ್ ಕೊಟ್ಟಿದೆ. ಭಾರಿ ಏರಿಳಿತ ಉಂಟಾಗ್ತಿದೆ. ಶೇರ್ ಮಾರ್ಕೆಟ್ನಲ್ಲಿ ಹೆಂಗೆ ಏರಿಳಿತ ಆಗ್ತಿದೆಯೋ ಹಂಗೆ ಆಗ್ತಿದೆ ಇಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರದ ಬೆಲೆಗಳು. ಓಪನಿಂಗ್ ಟ್ರೇಡಿಂಗ್ ನಲ್ಲಿ 1.88 ಲಕ್ಷದ ಗಡಿ ದಾಟಿತ್ತು ಚಿನ್ನ. ಓಪನಿಂಗ್ ನಲ್ಲಿ 6,000 ಹೆಚ್ಚಾಗಿತ್ತು ಚಿನ್ನದ ಬೆಲೆ. ಯಾವುದೇ ಕ್ಷಣದಲ್ಲೂ 1.90 ಲಕ್ಷ ದಾಟಬಹುದು ಅಂತ ಅಂದಾಜಿಸಲಾಗಿತ್ತು, ಆದ್ರೆ ಆಗಿದ್ದು ಬೇರೆ. 14,000 ರೂಪಾಯಿ ಕುಸಿತ ಕಂಡಿತು. ಸದ್ಯ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1.74 ಲಕ್ಷ ರೂಪಾಯಿ ಇದೆ. ಚಿನ್ನದ ದರಗಳ ಮೇಲಾಟ ಕಂಡು ಎಲ್ರಿಗೂ ಶಾಕ್ ಆಗಿರುವಂಥದ್ದು. ಯಾವಾಗ ಏನಾಗುತ್ತೋ ಅನ್ನುವಂತಹ ಭಯದಲ್ಲಿದ್ದಾರೆ ಹೂಡಿಕೆದಾರರು. ಆಕ್ಚುಲಿ ಏರಿಕೆ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ರು ಹೂಡಿದಾರರು, ಆದ್ರೆ ದಿಢೀರಂತ 14,000 ರೂಪಾಯಿ ಇಳಿಕೆಯಾಗಿರುವಂಥದ್ದು. ಈಗ ಶೇರ್ ಮಾರ್ಕೆಟ್ನಲ್ಲಿ ಹೆಂಗಾಗುತ್ತೋ ಅದೇ ರೀತಿ ಚಿನ್ನ ಬೆಳ್ಳಿಯಲ್ಲೂ ಟ್ರೇಡಿಂಗ್ನಲ್ಲಿ ಆದಂತ ಆಗ್ತಿದೆ. ಥೇಟ್ ಶೇರ್ ಮಾರ್ಕೆಟ್ನಂತೆ ಆಡ್ತಿದೆ ಚಿನ್ನ ಮತ್ತು ಬೆಳ್ಳಿ. ಓಪನಿಂಗ್ ಟ್ರೇಡಿಂಗ್ನಲ್ಲಿ 1.88 ಲಕ್ಷದ ಗಡಿ ದಾಟಿತ್ತು ಚಿನ್ನ. ಇನ್ನು 6,000 ಹೆಚ್ಚಾಗಿದ್ದಂತಹ ಚಿನ್ನದ ಬೆಲೆ 1.90 ಲಕ್ಷ ದಾಟಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ರು ಹೂಡಿಕೆದಾರರು. ಆದರೆ ಹೂಡಿಕೆದಾರರಿಗೆ ಒಂದು ರೀತಿ ಶಾಕ್ ಆಯಿತು. ಯಾಕಂದರೆ ಒಮ್ಮೆಲೆ 14,000 ಕುಸಿತವನ್ನು ಕಂಡಿತು. ಸದ್ಯ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ ಇರುವಂಥದ್ದು 1.80 ಲಕ್ಷ ರೂಪಾಯಿ. ಇನ್ನು ದಿನೇ ದಿನೇ ಅಲ್ಲ, ಇದು ಕ್ಷಣಕ್ಕೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ದರಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಾನೆ ಇದೆ, ಏರಿಳಿತ ಕಾಣ್ತಾನೆ ಇದೆ. ಜಾಗತಿಕ ರಾಜಕೀಯ ಅಸ್ಥಿರತೆಯೇ ಇದಕ್ಕೆ ಕಾರಣ ಅಂತ ಆರ್ಥಿಕ ತಜ್ಞರು ಅಂದಾಜಿಸುತ್ತಿದ್ದಾರೆ, ಹೇಳುತ್ತಿದ್ದಾರೆ. ಮತ್ತು ಚಿನ್ನದ ಬೆಲೆಯಲ್ಲಿ ಇನ್ನೂ ಇಳಿ ಅಂತ ಕೂಡ ಆರ್ಥಿಕ ತಜ್ಞರು ಅಭಿಪ್ರಾಯವನ್ನ ಪಡ್ತಿದ್ದಾರೆ. ಬೆಳಿಗ್ಗೆ ಅಂದಾಜಿಸಿ ಚಿನ್ನವನ್ನ ಕೊಂಡ್ಕೋಬೇಕು ಅಂತಿರೋ ಗ್ರಾಹಕನ ಯೋಚನೆಯೇ ಬೇರೆ. ಮಧ್ಯಾಹ್ನ ಕೊಂಡ್ಕೊಳ್ಳೋ ಹೊತ್ತಿಗೆ ಅಲ್ಲಿ ಇರುವಂತಹ ನಿಗದಿ ಮಾಡುವಂತಹ ರೇಟೇ ಬೇರೆ ಅನ್ನುವಂತಾಗಿದೆ. ಶೇರ್ ಮಾರ್ಕೆಟ್ ತರ ಆಡ್ತಿದೆ ಚಿನ್ನ ಮತ್ತು ಬೆಳ್ಳಿ. ನಿನ್ನೆ 10,000 ರೂಪಾಯಿ ಹೆಚ್ಚಾಗಿದ್ರೆ ಇವತ್ತಿಗೆ ಇನ್ನೂ 14,000 ರೂಪಾಯಿ ಕಡಿಮೆ ಆಗುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಿದ್ದೇವೆ. ಈ ಕ್ಷಣ ಏನ್ ಬೇಕಾದ್ರೂ ಆಗ್ಬಹುದು ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಅನ್ನುವಂತಾಗಿದೆ ಪರಿಸ್ಥಿತಿ. ಓಪನಿಂಗ್ ಅಲ್ಲಿ 6,000 ರೂಪಾಯಿ ಹೆಚ್ಚಾಗಿದ್ದಂತಹ ಚಿನ್ನ ಯಾವುದೇ ಕ್ಷಣ ಕೂಡ 1.90 ಲಕ್ಷ ದಾಟಬಹುದು ಅಂತ ಹೂಡಿಕೆದಾರ ಮಾರ್ಕೆಟ್ ನ ನೋಡಿ. ಆದ್ರೆ ಇವತ್ತಾಗಿದ್ದೇ ಬೇರೆ. ದಿಢೀರ್ 14,000 ರೂಪಾಯಿ ಕುಸಿತ ಕಂಡಿತು. ಸದ್ಯ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1.80 ಲಕ್ಷ ರೂಪಾಯಿ ಇರುವಂಥದ್ದು. ಚಿನ್ನದು ಶಾಕ್ ಆಗಿದೆ. ಈಗ ಗ್ರಾಹಕರ ಶಾಕ್ ಒಂದು ಕಡೆ ಆದರೆ ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರ ಪರಿಸ್ಥಿತಿಯೂ ಬೇರೆನೇ ಆಗಿದೆ. ತುಂಬಾ ಏರಿಳಿತ ಕಾಣಿಸ್ಕೊಳ್ತಿದೆ. ಇನ್ನು 1 ವರ್ಷದಲ್ಲಿ ಇಷ್ಟು ಏರಿಕೆ ಆಗ್ತಿದೆಯಲ್ಲ, ಇದು ಟೆಂಪ್ರವರಿ, ಇದು ನೈಜ ಅಲ್ಲ ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ. ಬೆಳ್ಳಿ ರೇಟ್ನಲ್ಲೂ ಭಾರಿ ಇಳಿಕೆ ಆಗಿದೆ. ಇವತ್ತು ಏಕದಮ್ 30,000 ರೂಪಾಯಿ ಕುಸಿತ ಕಂಡಿದೆ ಬೆಳ್ಳಿಯಲ್ಲೂ ಕೂಡ. ಬೆಳಿಗ್ಗೆ 4 ಲಕ್ಷ ರೂಪಾಯಿ ಇದ್ದ ಕೆಜಿ ಬೆಳ್ಳಿ ಬೆಲೆ ಈಗ ದಿಢೀರಂತ ಕುಸಿತ ಕಂಡು ಸದ್ಯ ಬೆಳ್ಳಿಯ ಬೆಲೆ 3. ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಳಿತ ಆಗ್ತಿದೆ. ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಬೆಲೆಯಲ್ಲೂ ಏರಿಳಿತ ಕಾಣಿಸ್ಕೊಳ್ತಿದೆ. ಬೆಳ್ಳಿ ಹೂಡಿಕೆದಾರರು ಫುಲ್ ಕನ್ಫ್ಯೂಸ್ ಆಗೋಗಿದ್ದಾರೆ. ಬೆಳ್ಳಿ ಸುರಕ್ಷಿತ ಎಂದು ಭಾವಿಸಿದ್ರು ಹೂಡಿಕೆದಾರರು. ಹೌದು, ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೇದು ಅಂತ ಹೇಳ್ತಿದ್ರು ಆರ್ಥಿಕ ತಜ್ಞರು. ಆದ್ರೆ ಈಗ ಶೇರ್ ಮಾರ್ಕೆಟ್ ರೀತಿ ನೋಡಿದ್ರೆ ಬೆಳ್ಳಿಯೂ ಕೂಡ ಆಟ ಆಡ್ತಿದೆ. ಚಿನ್ನದಲ್ಲೂ ಭಾರಿ ಇಳಿಕೆಯನ್ನ ಕಂಡಿರುವಂಥದ್ದು. ಇನ್ನು ಬೆಳ್ಳಿ ಕೂಡ ಏಕದಮ್ 30,000 ರೂಪಾಯಿ ಕುಸಿತ ಕಂಡಿದೆ. ಹೂಡಿಕೆದಾರರು ಖುಷಿಯಾಗಿದ್ರು, ಆದ್ರೆ ಇವತ್ತು ಶಾಕ್ ಕೊಟ್ಟಿದೆ ಬೆಳ್ಳಿ ಕೂಡ 4 ಲಕ್ಷ ರೂಪಾಯಿ ಇತ್ತು ಕೆಜಿ ಬೆಳ್ಳಿಗೆ, ಈಗ 3.70 ಲಕ್ಷ ರೂಪಾಯಿ ಆಗಿರುವಂಥದ್ದು. ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಏರಿಳಿತ ಉಂಟಾಗ್ತಿದೆ. ಬೆಳ್ಳಿ ಹೂಡಿಕೆದಾರರು ಕನ್ಫ್ಯೂಸ್ ಆಗಿದ್ದಾರೆ.
ಶೇರ್ ಮಾರ್ಕೆಟ್ನ ಓಪನಿಂಗ್ ಅಲ್ಲಿ ಗಮನಿಸುವಾಗಲೇ ಒಂದು ರೇಟು, ತದನಂತರ ಗಮನಿಸಿದಾಗ ಒಂದು ರೇಟು. ಥೇಟ್ ಶೇರ್ ಮಾರ್ಕೆಟ್ ತರನೇ ಆಡ್ತಿದೆ ಚಿನ್ನ ಮತ್ತು ಬೆಳ್ಳಿಯ ದರಗಳು ಕೂಡ. 30,000 ರೂಪಾಯಿ ಒಮ್ಮೆ ಬೆಳ್ಳಿ ಬೆಲೆಯಲ್ಲಿ ಕುಸಿತ ಕಂಡು ಬಂದಿರೋದು. ಕೇವಲ ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಮೇಲೂ ಇನ್ವೆಸ್ಟ್ ಮಾಡಬಹುದು, ಅದು ಕೂಡ ಒಳ್ಳೆಯದು ಅಂತ ಹೂಡಿಕೆದಾರರು ನಂಬಿದ್ರು. ಈಗ ಏಕದಮ್ಮ 30,000 ರೂಪಾಯಿ ಬೆಳ್ಳಿಯಲ್ಲೂ ಕುಸಿತ ಕಂಡಿರುವಂಥದ್ದು. ಬೆಳಿಗ್ಗೆ 4 ಲಕ್ಷ ರೂಪಾಯಿ ಇದ್ದ ಕೆಜಿ, 4 ಲಕ್ಷ ರೂಪಾಯಿ ಇದ್ದ ಕೆಜಿ ಬೆಳ್ಳಿಯ ಬೆಲೆ ಈಗ ಸದ್ಯ 3.70 ಲಕ್ಷ ರೂಪಾಯಿ ಇದೆ. ಬೆಳ್ಳಿ ಬೆಲೆಯಲ್ಲೂ ಭಾರಿ ಏರಿಳಿತ ಉಂಟಾಗ್ತಿರುವಂಥದ್ದು. ಅಫ್ಕೋರ್ಸ್ ಚಿನ್ನದ ಮೇಲೆ ಹೇಗೆ ಇನ್ವೆಸ್ಟ್ ಮಾಡಿದ್ರೆ ಅದೊಂದು ಸೆಕ್ಯೂರಿಟಿ ಅಂತ ಭಾವಿಸ್ಕೊಳ್ತಾರೋ ಹಾಗೆ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋದು ಕೂಡ ಸುರಕ್ಷಿತ ಅಂತ ಹೇಳಿ ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಿದ್ರು. ಆ ಮಾದರಿಯಂತೆಯೇ ಸಾಕಷ್ಟು ಜನ ಹೂಡಿಕೆ ಮಾಡಿರ್ತಾರೆ ಬೆಳ್ಳಿಯ ಮೇಲೂ ಕೂಡ. ಆದ್ರೆ ಇವತ್ತು ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೂ ಕೂಡ ಒಂದು ರೀತಿಯ ಶಾಕ್ ಸಿಕ್ಕಿರುವಂಥದ್ದು. ಯಾಕಂದ್ರೆ ದಿಢೀರಂತ 30,000 ರೂಪಾಯಿ ಬೆಳ್ಳಿಯಲ್ಲಿ ಪ್ರೈಸ್ ಡೌನ್ ಆಗಿರುವಂಥದ್ದನ್ನ ನಾವು ನೋಡ್ತಿದ್ದೀವಿ. ಬೆಳ್ಳಿಯಲ್ಲೂ ಭಾರಿ ಇಳಿತ ಕಂಡು ಬಂದಿದೆ. ಏಕದಮ್ 30,000 ರೂಪಾಯಿ ಕುಸಿತ ಕಂಡಿದೆ ಬೆಳ್ಳಿಯಲ್ಲೂ ಕೂಡ. ಹಾಗಾಗಿ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದಂತಹ ಹೂಡಿಕೆದಾರರು ಸಹ ಶಾಕ್ನಲ್ಲಿದ್ದಾರೆ. ಈಗ ಬೆಳ್ಳಿಯ ಬೆಲೆಯಲ್ಲಿ ಏರಿಕೆ ಅಂದ್ರೆ ಕಳೆದ 2-3 ದಿನಗಳನ್ನು ಹೇಳ್ತಾನೆ ಇದ್ವಿ. ಆದ್ರೆ ಈಗ ಇವತ್ತು ನೋಡೋದಾದ್ರೆ ಏಕದಮ್ 30,000 ರೂಪಾಯಿ ಕುಸಿತ ಕಂಡಿದೆ ಬೆಳ್ಳಿ. ಇವತ್ತು ಬೆಳಿಗ್ಗೆ 4 ಲಕ್ಷ ರೂಪಾಯಿ ಬೆಳ್ಳಿ, 1 ಕೆಜಿ ಬೆಳ್ಳಿ ಈಗ ಸದ್ಯಕ್ಕೆ 1 ಕೆಜಿ ಬೆಳ್ಳಿಯ ಬೆಲೆ 3.70 ಲಕ್ಷ ರೂಪಾಯಿ ಇದೆ. ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಳಿತ ಉಂಟಾಗ್ತಿದೆ. ಚಿನ್ನದ ಬೆಲೆ ಯಾವಾಗ ಏರಿಳಿತ ಆಗುತ್ತೋ ಅಫ್ಕೋರ್ಸ್ ಅದೇ ಒಂದು ಸಿಚುವೇಶನ್ ಅಲ್ಲೇ ನಾವು ಬೆಳ್ಳಿ ಬೆಲೆಯನ್ನು ಕೂಡ ಏರಿಳಿತವನ್ನ ಕಾಣ್ತಿರ್ತೀವಿ. ಇವತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದಂತಹ ಹೂಡಿಕೆದಾರರು ಕೂಡ ಶಾಕ್ನಲ್ಲಿದ್ದಾರೆ. ಕೇವಲ ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿಯಲ್ಲೂ ಭಾರಿ ಇಳಿತ ಕಂಡು ಬಂದಿರುವಂಥದ್ದು. 30,000 ರೂಪಾಯಿಗಳಷ್ಟು ಬೆಳ್ಳಿ ರೇಟ್ನಲ್ಲೂ ಇಳಿತ ಕಂಡು ಬಂದಿದೆ. ಸೊ ಈ ಇಳಿಕೆಯಿಂದ 30,000 ರೂಪಾಯಿ ಇವತ್ತು ಏನು ಕುಸಿತು, ಆ ಒಂದು ರೇಟ್ನಿಂದ ಹೂಡಿಕೆ ಮಾಡಿದಂತಹ ಹೂಡಿಕೆದಾರರು ಸ್ವಲ್ಪ ಶಾಕ್ನಲ್ಲಿದ್ದಾರೆ. ಅಂಡ್ ಆರ್ಥಿಕ ತಜ್ಞರು ಹೇಳ್ತಿರೋ ಪ್ರಕಾರ ಈ ಒಂದು ಏರಿಳಿತಗಳು ಆಗ್ತಿರೋದು ರಾಜಕೀಯ ಹಾಗೂ ಜಾಗತಿಕ ಅಸ್ಥಿರತೆ ಇದೆಯಲ್ಲ, ಆ ಕಾರಣದಿಂದ ಆಗ್ತಿದೆ. ಇದೆಲ್ಲ ಟೆಂಪ್ರವರಿ, ಗಾಬರಿ ಆಗಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೋ ಅಂತ ಹೇಳಿ ಹೂಡಿಕೆ ಮಾಡೋದಾಗ್ಲಿ ಅಥವಾ ಮತ್ತು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗೋದಾಗ್ಲಿ ಇದನ್ನ ಸ್ವಲ್ಪ ನಿಲ್ಲಿಸಿ ಅಂತ ವಾರ್ನಿಂಗ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಹವಾ ಮುಂದೆ ಬಿಜೆಪಿ ಜೆಡಿಎಸ್ ವಾಶ್ಔಟ್. ಕೋಲಾರದ ನರಸಾಪುರದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಕಾಂಗ್ರೆಸ್ ಹವಾ ಮುಂದೆ ಬಿಜೆಪಿ ಜೆಡಿಎಸ್ ವಾಶ್ಔಟ್ ಆಗಿದೆ. ಕೋಲಾರದ ನರಸಾಪುರದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿರುವಂತದ್ದು. ಕೋಲಾರದ ನರಸಾಪುರ ಸೊಸೈಟಿಯಲ್ಲಿ ಇದು ಚುನಾವಣೆ ಕಾಂಗ್ರೆಸ್ ಪಾಲಾಗಿದೆ. ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಎಲೆಕ್ಷನ್ ಆಗಿತ್ತು. ಇದರಲ್ಲಿ 12 ಸ್ಥಾನಗಳ ಪೈಕಿ 11ರಲ್ಲಿ ಕಾಂಗ್ರೆಸ್ ಬೆಂಬಲಿತರು ವಿನ್ ಆಗಿದ್ದಾರೆ. ಕೇವಲ 1 ಸ್ಥಾನ ಪಡ್ಕೊಂಡಿದೆ ಜೆಡಿಎಸ್ ಹಾಗೂ ಬಿಜೆಪಿಯ ದೋಸ್ತಿಗಳು. ಖಾಜಿ ಕಲ್ಲಹಳ್ಳಿ ಮುನಿರಾಜು ಬೆಂಬಲಿಗರಿಗೆ ಭರ್ಜರಿ ಗೆಲುವು ಸಿಕ್ಕಿದೆ. ಖಾಜಿ ಕಲ್ಲಹಳ್ಳಿ ಮುನಿರಾಜುಗೆ 888 ಮತಗಳ ಪೈಕಿ 670 ಮತಗಳು ಸಿಕ್ಕಿದ್ರೆ ಅತಿ ಹೆಚ್ಚು ಮತಗಳ ಅಂತರದಿಂದ ಕಾಂಗ್ರೆಸ್ ಬೆಂಬಲಿತರು ಗೆದ್ದಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಖಾಜಿ ಹಳ್ಳಿಯಲ್ಲಿ ಮುನಿರಾಜು ಗೆಲುವು ತಡೆಗೆ ವಿರೋಧಿಗಳ ಷಡ್ಯಂತ್ರವೂ ಆಗಿತ್ತಂತೆ. ಸುಳ್ಳು ವಿಡಿಯೋ ಹಾಕಿದವರ ವಿರುದ್ಧ ಈಗ 10 ಕೋಟಿ ಮಾನಹಾನಿ ಕೇಸ್ ಹಾಕಿದ್ದಾರೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಖಾಜಿ ಕಲ್ಲಹಳ್ಳಿ ಮುನಿರಾಜು ವಾರ್ನಿಂಗ್ ಕೊಟ್ಟಿದ್ದಾರೆ. ನರಸಾಪುರ ಸೊಸೈಟಿ ಎಲೆಕ್ಷನ್ ಗೆದ್ದ ಬಳಿಕ ಮುನಿರಾಜು ಮಾತನಾಡಿದ್ದಾರೆ. ಇದು ಕೋಲಾರದ ನರಸಾಪುರದಲ್ಲಿ ಆಗಿದ್ದಂತಹ ಎಲೆಕ್ಷನ್. ಕೋಲಾರದ ನರಸಾಪುರದ ಸೊಸೈಟಿಯಲ್ಲಿ ಕಾಂಗ್ರೆಸ್ ಪಾಲಾಗಿರುವಂಥದ್ದು. ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಎಲೆಕ್ಷನ್ ನಡೆದಿತ್ತು. 12 ಸ್ಥಾನಗಳ ಪೈಕಿ 11ರಲ್ಲಿ ಕಾಂಗ್ರೆಸ್ ಬೆಂಬಲಿತರು ವಿನ್ ಆಗಿದ್ದಾರೆ. ಬಿಜೆಪಿ ಜೆಡಿಎಸ್ ಹೆಸರಿಲ್ಲದಂತೆ ವಾಶ್ಔಟ್ ಆಗಿದೆ. 12 ಸ್ಥಾನಗಳ ಪೈಕಿ 11ರಲ್ಲಿ ಕಾಂಗ್ರೆಸ್ ಬೆಂಬಲಿತರು ವಿನ್ ಆಗಿರುವಂಥದ್ದು. ಕೇವಲ 1 ಸ್ಥಾನಕ್ಕೆ ಜೆಡಿಎಸ್ ಬಿಜೆಪಿ ದೋಸ್ತಿಗಳು ತೃಪ್ತಿ ಪಟ್ಕೊಳ್ಬೇಕಾಗಿದೆ. ಖಾಜಿ ಕಲ್ಲಹಳ್ಳಿ ಮುನಿರಾಜು ಜಯ ದೊರಕಿದೆ. 880 ಮತಗಳ ಪೈಕಿ 670 ಮತಗಳ ಅಂತರದಿಂದ ಕಾಂಗ್ರೆಸ್ ಬೆಂಬಲಿತರು ಗೆದ್ದಿದ್ದಾರೆ. ಸುಮಾರು 15 ದಿನ ಇಲ್ಲಿ ಪ್ರತಿಭಟನೆ ಮಾಡೋದು ಮತ್ತೆ ಪ್ರೆಸ್ ಮೀಟ್ ಮಾಡೋದು, ಇಲ್ಲಿ ಏನೇನೋ ದುರಾಡಳಿತ ನಡೆದೋಗಿದೆ, ಮಾಡಬಾರ್ದೆಲ್ಲ ಮಾಡಕ್ಕಿದ್ದಾರೆ, ಇದು ಹಂಗಾಗಿದೆ ಹಿಂಗಾಗಿದೆ. ಮುನ್ರಾಜಪ್ಪನು ಈ ಸಂಘದಿಂದ ದೋಚ್ಕೊಂಡೋಗಿ ಒಳ್ಳೆ ಕಟ್ಕೊಂಡಿದ್ದಾನೆ, ಅವ್ರು ಇದ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಏನ್ ನನ್ನ ಮೇಲೆ ಅಪವಾದ ಮಾಡಿದ್ರು, ನನ್ನ ಮೇಲೆ, ನನ್ನ ಆಡಳಿತ ಮಂಡಳಿ ಮೇಲೆ, ಈ ಸಂಘದ ಮೇಲೆ, ಆ ಅಪವಾದ ಎಲ್ಲಾನು
ನಮ್ಮ ಈ ಜನ ನಮ್ಮ ತೀರ್ಮಾನವನ್ನು ಕೊಟ್ಟು ಅದು ಸುಳ್ಳು ಆಪಾದನೆ ಅಂತೇಳಿ ತೀರ್ಮಾನವನ್ನು ಕೊಟ್ಟಿದ್ದಾರೆ. ನನ್ನ ಆರೋಪ ಮುಕ್ತರನ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಾನು ಈ ಗೆಲುವಿನ ಗುಟ್ಟೇನಂದ್ರೆ ಇಲ್ಲಿ ಏನು ಇದು ಬಿಲ್ಡಿಂಗ್ ಕಟ್ಟಿದ್ವಿ 10 ವರ್ಷದಿಂದ ಈ ರೈತರಿಗೆ ನನ್ನ ಸಹಕಾರ, ನನ್ನ ಸಹನೆ, ಅವ್ರಿಗೆ ಕೊಟ್ಟಂತ ಸರ್ವಿಸು ಈ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನನ್ನ ಐಡೆಂಟಿಫಿಕೇಶನ್ ಮಾಡಿ ನನ್ನ ಆಡಳಿತ ಮಂಡಳಿನ 11 ಜನನು ಒಟ್ಟಿಗೆ ಅತಿ ಹೆಚ್ಚು ಮತಗಳಿಂದ 250ರಿಂದ 300 ಮತ ಲೀಡು ಇಂದ ಗೆದ್ದಿದ್ವಿ. ಅದಕ್ಕೆ ನಾಳೆ ಒಂದು ಹೇಳ್ತಾರೆ ನಮ್ಮ ಈ ವಿರೋಧಿಗಳು, ಇಲ್ಲ ಅವ್ರು 200 ಓಟು ಕಳ್ತಾ ನೋಟ್ ಮಾಡ್ಕೊಂಡ್ಬಿಟ್ಟಿದ್ರು, ಆ ಓಟ್ ಆ ಓಟಲ್ಲಿ ಗೆದ್ರು ಅಂತ ಹೇಳ್ತಾರೆ. ಆ ಓಟಲ್ಲೆಲ್ಲ ಗೆದ್ದಿರೋ ನಾವು ಜನಗಳ ಓಟಲ್ಲಿ ನಮ್ದು ಈಗ 1005 ಓಟು ಪೋಲಿಂಗ್ ಆಗಿದ್ದು. ಅದರಲ್ಲಿ 125 ಓಟು ಇನ್ವ್ಯಾಲಿಡ್, 125 ಓಟ್ ಇನ್ವ್ಯಾಲಿಡ್. ಇನ್ನು ಓಟ್ ಇದ್ದಿದ್ದೆಷ್ಟು 880 ಓಟು. 880 ಓಟಲ್ಲಿ 670 ಓಟ್ ನಮ್ಗೆ ಬಂದಿದೆ. ಒಂದಲ್ಲ ಒಂದು ಇಲ್ಲಿ ಪ್ರತಿಭಟನೆ ಮಾಡೋದು, ಮತ್ತೆ ಪ್ರೆಸ್ ಮೀಟ್ ಮಾಡೋದು, ಇಲ್ಲಿ ಏನೇನೋ ದುರಾಡಳಿತ ನಡೆದೋಗಿದೆ, ಮಾಡಬಾರ್ದೆಲ್ಲ ಮಾಡಾಕಿದ್ದಾರೆ. ಇದು ಹಂಗಾಗಿದೆ ಹಿಂಗಾಗಿದೆ. ಮುನ್ರಾಜಪ್ಪನು ಕಾಂಗ್ರೆಸ್ ಹವಾ ಮುಂದೆ ಬಿಜೆಪಿ ಜೆಡಿಎಸ್ ವಾಶ್ ಔಟ್ ಆಗಿದೆ. ಕೋಲಾರದ ನರಸಾಪುರದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯ ಸಿಕ್ಕಿದೆ. ಕಾಂಗ್ರೆಸ್ ಪಾಲಾಗಿದೆ. ಈಗ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಎಲೆಕ್ಷನ್ ಆಗಿತ್ತು. ಇದರಲ್ಲಿ 12 ಸ್ಥಾನಗಳ ಪೈಕಿ 11ರಲ್ಲಿ ಕಾಂಗ್ರೆಸ್ ಬೆಂಬಲಿತರು ವಿನ್ ಆಗಿದ್ದಾರೆ. ಖಾಜಿಹಳ್ಳಿ ಮುನಿರಾಜು ಬೆಂಬಲಿಗರಿಗೆ ಭರ್ಜರಿ ಜಯ ಸಿಕ್ಕಿದೆ. 880 ಮತಗಳ ಪೈಕಿ 670 ಮತಗಳು ಗಳಿಸಿ ಜಯಬೇರಿಯನ್ನ ಬಾರಿಸಿರುವಂಥದ್ದು. ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ ಬೆಂಬಲಿತರು. ಲವ್ವರ್ಗಾಗಿ ಕೈ ಕೊಯ್ಕೊಂಡ ಶಾಸಕ. ಅಯ್ಯಯ್ಯೋ, ಲವ್ವರ್ಗಾಗಿ ಕಣ್ಣೀರು ಇಟ್ಟ ಎಂಎಲ್ಎ. ಲವ್ವರ್ ಕೈ ಕೊಡ್ತಾಳೆ ಅನ್ನೋ ಭಯದಲ್ಲಿ ಹೈ ಡ್ರಾಮಾ ಆಗಿದೆ. ಲವರ್ಗಾಗಿ ಕೈ ಕುಯ್ಕೊಂಡ ಶಾಸಕ, ಲವರ್ಗಾಗಿ ಕಣ್ಣೀರಿಟ್ಟು ಕೈ ಕುಯ್ಕೊಂಡಿದ್ದಾರೆ ಶಾಸಕ. ಲವರ್ಗಾಗಿ ಕೈ ಕುಯ್ಕೊಂಡ ಶಾಸಕ, ಆ ಸ್ಟೋರಿನ ತೋರಿಸ್ತಿದ್ದೀವಿ. ಕಣ್ಣಿ ಕುಯ್ಕೊಂಡಿದ್ದಾರೆ. ಲವರ್ ಕೈ ಕೊಡ್ತಾಳೆ ಅನ್ನೋ ಭಯದಲ್ಲಿ ಹೈ ಡ್ರಾಮಾ ಆಗಿದೆ. ತಾನು ಶಾಸಕ ಎಂಬುದನ್ನ ಮರೆತು ಹೈ ಡ್ರಾಮಾ. ಲವರ್ ಮೆಚ್ಚಿಸಲು ಭಾರಿ ಡ್ರಾಮಾ ಮಾಡಿದ್ದಾರೆ ಎಂಎಲ್ಎ. ಇದು ಜನಸೇನಾ ಶಾಸಕ ಅವರ ಶ್ರೀಧರ್ ಕಾಮಕಹಾನಿ. ಮೊನ್ನೆಯಷ್ಟೇ ಎಂಎಲ್ಎ ಸಿಡಿ ರಿಲೀಸ್ ಆಗಿತ್ತು. ಇದೀಗ ಶ್ರೀಧರ್ ಮತ್ತಷ್ಟು ವಿಡಿಯೋ ರಿಲೀಸ್ ಅಂತ ಹೇಳ್ತಿದ್ದಾರೆ. ರಾಜಕಾರಣಿಗಳ ಮಾನ ತೆಗೆದ ಆಂಧ್ರ ಎಂಎಲ್ಎ. ಡಿಸಿಎಂ ಪವನ್ ಕಲ್ಯಾಣ್ ಮಾನ ತೆಗೆದ ಅರವ ಶ್ರೀಧರ್. ಸಖತ್ ವೈರಲ್ ಆಗಿದೆ ಅರವ ಶ್ರೀಧರ್ ಹುಚ್ಚಾಟದ ಒಂದು ವಿಡಿಯೋ. ಹುಡುಗಿಗಾಗಿ ಕೈ ಕುಯ್ಕೊಂಡಿದ್ದಾರೆ ಎಂಎಲ್ಎ. ಲವ್ವರ್ಗಾಗಿ ಕೈ ಕುಯ್ಕೊಂಡಿದ್ದಾರೆ ಎಂಎಲ್ಎ. ಅವಳು ಕೈ ಕೊಟ್ಟು ಬಿಡ್ತಾಳೆ ಅನ್ನೋ ಭಯದಲ್ಲಿ ಹೈ ಡ್ರಾಮಾ ಆಗಿದೆ. ತಾನು ಶಾಸಕ ಅನ್ನೋದನ್ನು ಮರೆತು ಹೈ ಡ್ರಾಮಾ ಬೆಚ್ಚೋದಕ್ಕೆ ಭಾರಿ ಡ್ರಾಮಾ ಆಡಿದ್ದಾರೆ ಎಂಎಲ್ಎ. ಲವ್ವರ್ನ ಮೆಚ್ಚಿಸಬೇಕು ಅನ್ನೋ ಕಾರಣಕ್ಕೆ ಹೈ ಡ್ರಾಮಾ ಮಾಡಿರುವಂಥದ್ದು. ಇದು ಜನಸೇನಾ ಶಾಸಕ ಅರವ ಶ್ರೀಧರ್ ಕಾಮಕಹಾನಿ. ಮೊನ್ನೆಯಷ್ಟೇ ಎಂಎಲ್ಎ ಸಿಡಿ ರಿಲೀಸ್ ಆಗಿತ್ತು. ಈ ಬೆನ್ನಲ್ಲೇ ಇದೀಗ ಶ್ರೀಧರ್ ಮತ್ತಷ್ಟು ವಿಡಿಯೋ ರಿಲೀಸ್. ರಾಜಕಾರಣಿಗಳ ಮಾನ ತೆಗೆದಂತಹ ಆಂಧ್ರ ಎಂಎಲ್ಎ. ಡಿಸಿಎಂ ಪವನ್ ಕಲ್ಯಾಣ್ ಮಾನ ತೆಗೆದ ಅರವ ಶ್ರೀಧರ್ ಅನ್ನಲಾಗ್ತಿದೆ. ಸಖತ್ ವೈರಲ್ ಆಗ್ತಿದೆ ಅವರ ಹುಚ್ಚಾಟದ ಒಂದು ವಿಡಿಯೋ.
ಮೊನ್ನೆಯಷ್ಟೇ ಎಂಎಲ್ಎ ಅರವ ಶ್ರೀಧರ್ ಸಿಡಿ ರಿಲೀಸ್. ಈಗ ಲವರ್ಗಾಗಿ ಅರವ ಶ್ರೀಧರ್ ಹುಚ್ಚಾಟದ ವಿಡಿಯೋ ವೈರಲ್ ಆಗ್ತಿರುವಂಥದ್ದು. ಸರ್ಕಾರಿ ಉದ್ಯೋಗಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಎಂಎಲ್ಎ ಇಷ್ಟೆಲ್ಲ ಆದ್ರೂ ಜನಸೇನಾ ಶಾಸಕನ ಬಂಧನ ಆಗಿಲ್ಲ. ಆಡಳಿತ ಪಕ್ಷ ಶಾಸಕ ಎಂಬ ಕಾರಣಕ್ಕೆ ಕ್ರಮಕ್ಕೆ ಖಾಕಿ ಹಿಂದೇಟ್ ಹಾಕ್ತಿದೆಯಂತೆ. ಎಂಎಲ್ಎ ಅರವ ಶ್ರೀಧರ್ ಬೆಂಬಲಕ್ಕೆ ನಿಂತಿದ್ದಾರೆ ಪವನ್ ಕಲ್ಯಾಣ್. ಇದು ವೈಯಕ್ತಿಕ ವಿಚಾರ ಅಂತಿದ್ದಾರೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್. ಜನಸೇನಾ ಪಕ್ಷಕ್ಕೆ ಕೆಸರು ಅಂಟಿಸಲು ಕೆಲವರು ಯತ್ನ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ತಿದೆ. ಆದ್ರೆ ಅರವ ಶ್ರೀಧರ್ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ ವೈಎಸ್ಆರ್ ಪಕ್ಷ. ಮೊನ್ನೆಯಷ್ಟೇ ಎಂಎಲ್ಎ ಅರವ ಶ್ರೀಧರ್ ಸಿಡಿ ಏನಿತ್ತು ಅದು ರಿಲೀಸ್ ಆಗಿತ್ತು. ಈಗ ಲವ್ವರ್ಗಾಗಿ ಅವರೇ ಹುಚ್ಚಾಟದ ವಿಡಿಯೋ ಮಾಡ್ಕೊಂಡಿದ್ದಾರೆ, ಅದು ವೈರಲ್ ಆಗ್ತಿದೆ. ಸರ್ಕಾರಿ ಉದ್ಯೋಗಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೇಳಿ ಬಂದಿತ್ತು ಎಂಎಲ್ಎ ಮೇಲೆ. ಆದ್ರೂ ಕೂಡ ಜನಸೇನಾ ಶಾಸಕನ ಬಂಧನ ಯಾಕೆ ಆಗಿಲ್ಲ? ಆಡಳಿತ ಪಕ್ಷದ ಶಾಸಕ ಅನ್ನೋ ಕಾರಣಕ್ಕೆ ಅವರನ್ನ ಬಂಧನ ಮಾಡೋದಕ್ಕೆ ಕಾಕಿ ಹಿಂದೇಟು ಹಾಕ್ತಿದ್ಯಾ ಅಂತ ಕಾಮುಕ ಎಂಎಲ್ಎ ಅರವ ಶ್ರೀಧರ್ ಬೆಂಬಲಕ್ಕೆ ನಿಂತಿದ್ದಾರೆ ಪವನ್ ಕಲ್ಯಾಣ್ ಆರೋಪ ಅದು ಕೇಳಿ ಬರ್ತಿದೆ. ಇನ್ನು ವೈಯಕ್ತಿಕ ವಿಚಾರ ಅಂತ ಹೇಳಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಹೇಳುತ್ತಿದ್ದಾರಂತೆ. ಜನಸೇನಾ ಪಕ್ಷಕ್ಕೆ ಕೆಸರು ಅಂಟಿಸೋದಕ್ಕೆ ಕೆಲವರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೂಡ ಆರೋಪ ಇದೆ. ಆದ್ರೆ ಅರವ ಶ್ರೀಧರ್ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ ವೈಎಸ್ಆರ್ ಪಕ್ಷದವರು. ಹುಚ್ಚಾಟದ ವಿಡಿಯೋ ವೈರಲ್ ಆಗಿದೆ. ಈಗ ಲವ್ವರ್ಗಾಗಿ ಕೈ ಕುಯ್ಕೊಂಡು ಹುಚ್ಚಾಟ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಮೊನ್ನೆಯೂ ಕೂಡ ಇಂಥದ್ದೇ ಒಂದು ವಿಡಿಯೋ ವೈರಲ್ ಆಗಿತ್ತು, ಅದನ್ನು ಕೂಡ ಸ್ಕ್ರೀನ್ ಮೇಲೆ ನೋಡ್ತಿದ್ದೀವಿ. ಈಗ ಇಂಥ ಹುಚ್ಚಾಟ ಮೆರೆದ ವಿಡಿಯೋ ಕೂಡ ವೈರಲ್ ಆಗಿದೆ. ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಒಬ್ಬ ಎಂಎಲ್ಎ ಹಿಂಗೆ ನಡ್ಕೋಬೇಕಾ ಅನ್ನುವಂಥ ಪ್ರಶ್ನೆಯೂ ಮೂಡ್ತಿದೆ. ನ್ಯೂಸ್ ಮುಂದುವರಿಯುತ್ತೆ, ಸಣ್ಣದೊಂದು ಬ್ರೇಕ್. Calling all vendors and electricians. Get started now with Hello Power. Join just at ₹1499 and get freebies with ₹2999. Download app now from Play Store and App Store. ಈ ಬಾರಿಯೂ ಜನಸಾಮಾನ್ಯರಿಗೆ ಸಿಗುತ್ತಾ ಟ್ಯಾಕ್ಸ್ ರಿಲೀಫ್. ಬೆಳ್ಳಿ ಬೆಲೆ ಏರಿಕೆಗೆ ಕಡಿವಾಣ ಹಾಕ್ತಾರಾ ಮೋದಿ? ಮೋದಿ ಬಜೆಟ್ನಿಂದ ಆಮ್ ಆದ್ಮಿಗಳಿಗೆ ಏನು ಲಾಭ? ರೈತರು ಉದ್ಯಮಿಗಳಿಗೆ ಸಿಗುತ್ತಾ ಮೋದಿ ಮಿಠಾಯಿ? ಇನ್ಸೈಡ್ ಬಜೆಟ್, ಇಂಚಿಂಚು ಬಜೆಟ್, ಸ್ಟೇ ಟ್ಯೂನ್. All electricians, contractors and electrical service providers. Finding customers has never been easier. Hello Power app is now open. So hurry up and be the first to register. Just download the app, fill in your details, upload the document, and you're ready to start your business online. Get instant job opportunities. Connect with customers directly and grow your business just with a tap. Register today. Be an early vendor and take your business online with Hello Power app. ರಾಷ್ಟ್ರಾಭಿಮಾನ ಬಿಂಬಿಸುವ ರಾಷ್ಟ್ರ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ, ರಾಷ್ಟ್ರ ದೇವೋಭವ. ದೇಶದ ಅಸ್ಮಿತೆ ಅಸ್ತಿತ್ವಗಳನ್ನ ಎತ್ತಿ ಹಿಡಿಯುವ ರಾಷ್ಟ್ರ ದೇವೋಭವ. ವೀಕ್ಷಿಸಿ ಬೆಳಿಗ್ಗೆ 7:45ಕ್ಕೆ. ವೆಲ್ಕಮ್ ಬ್ಯಾಕ್.
ಎತ್ತಿನಹೊಳೆ ಯೋಜನೆ ಗುತ್ತಿಗೆಯಲ್ಲಿ ಭಾರೀ ಗೋಲ್ಮಾಲ್ ಆಗಿದೆಯಂತೆ. ಸರ್ಕಾರ ಮಂಡಿಸಿದ ಸಿಎಜಿ ವರದಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಎತ್ತಿನಹೊಳೆ ಯೋಜನೆ ಗುತ್ತಿಗೆಯಲ್ಲಿ ಭಾರೀ ಗೋಲ್ಮಾಲ್ ಆಗಿರುವಂಥದ್ದು ಸರ್ಕಾರ ವರದಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಕೇವಲ 7 ಮಂದಿಗೆ 14,805 ಕೋಟಿ ರೂಪಾಯಿ ಕಾಮಗಾರಿ ಗುತ್ತಿಗೆ ಆರ್ಥಿಕ ಸಾಮರ್ಥ್ಯ ಪರಿಶೀಲಿಸದೆ ಗುತ್ತಿಗೆ ನೀಡಲಾಗಿದೆ ಅಂತ ಸಿಎಜಿ ಹೇಳಿದೆ. 67ರಷ್ಟು ಕಾಮಗಾರಿ ಹಂಚಿಕೆಯಾಗಿದೆ. ಗುತ್ತಿಗೆದಾರರ ಸಾಮರ್ಥ್ಯ ನೋಡಲಿಲ್ಲ, ಅನುಭವ ನೋಡಲಿಲ್ಲ. ಅನರ್ಹರಿಗೆ 80% ಕಾಮಗಾರಿಕೆಯನ್ನ ಹಂಚಿದ್ದಾರೆ. ಗೋಲ್ಮಾಲ್ ಅಂತಿದೆ ಸಿಎಜಿ. ಒಬ್ಬರಿಗೆ 5,216.58 ಕೋಟಿ ಮೊತ್ತದ 11 ಕಾಮಗಾರಿಗಳ ಗುತ್ತಿಗೆ. ಈ ಗುತ್ತಿಗೆದಾರನ ಠೇವಣಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ವಿಜೆಎನ್ಎಲ್ ವಿಫಲವಾಗಿದೆಯಂತೆ. ಗುತ್ತಿಗೆದಾರರಿಗೆ ಪರೋಕ್ಷವಾಗಿ ಲಾಭಕ್ಕೆ ಕಾರಣವಾದ ವಿಜೆಎನ್ಎಲ್ ಅನ್ನಲಾಗ್ತಿದೆ. ಎತ್ತಿನಹೊಳೆ ಯೋಜನೆ ಅನುಷ್ಠಾನದಲ್ಲೂ ಫೇಲ್ ಆಗಿದೆ ಅಂತ ಸಿಎಜಿ ವರದಿ ನೀಡಿದೆ. ಈಗ ಭಾರೀ ಗೋಲ್ಮಾಲ್ ಆಗಿರುವಂಥದ್ದು ಸಾಮರ್ಥ್ಯ ನೋಡದೆ, ಅನುಭವ ನೋಡದೆ ಹಂಚಿಕೆಯಾಗಿದೆ ಅಂತ ಈಗ ಸಿಎಜಿ ಹೇಳುತ್ತಿದೆ. ಸರ್ಕಾರ ಮಂಡಿಸಿದ ಸಿಎಜಿ ವರದಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿರುವಂಥದ್ದು. ಕೇವಲ 7 ಮಂದಿಗೆ 14,805 ಕೋಟಿ ರೂಪಾಯಿಯ ಕಾಮಗಾರಿ ಆರ್ಥಿಕ ಸಾಮರ್ಥ್ಯ ಯಾವುದನ್ನು ಪರಿಶೀಲನೆ ಮಾಡದೆ ಗುತ್ತಿಗೆ ನೀಡಲಾಗಿದೆ ಅಂತಿದೆ ಸಿಎಜಿ. ಭಾರೀ ಗೋಲ್ಮಾಲ್ ಆಗಿರುವಂಥದ್ದು ಆರ್ಥಿಕ ಸಾಮರ್ಥ್ಯವನ್ನ ಪರಿಶೀಲನೆ ಮಾಡಿಲ್ಲ, ಸಾಮರ್ಥ್ಯವನ್ನ ನೋಡಿಲ್ಲ, ಅನುಭವವನ್ನ ನೋಡಿಲ್ಲ ಅಂತ ಹೇಳಿ 2 ಬಾರಿ ಡಿಪಿಆರ್ ಬದಲಾವಣೆ ಆಯಿತು. ಎತ್ತಿನಹೊಳೆ ಯೋಜನಾ ವೆಚ್ಚ ಸಿಕ್ಕಾಪಟ್ಟೆ ಹೆಚ್ಚಳ ಆಗಿರುವಂಥದ್ದು. 2012ರಲ್ಲಿ 8,323.50 ಕೋಟಿ ಇದ್ದ ಯೋಜನಾ ವೆಚ್ಚ ಈಗ 2014ರಲ್ಲಿ 12,912.36 ಕೋಟಿಗೆ ಹೆಚ್ಚಿಸಿ ಪರಿಷ್ಕರಣೆ ಮಾಡಲಾಯಿತು. 2023ರಲ್ಲಿ 23,251 ಕೋಟಿಗೆ ಯೋಜನೆ ಪೂರ್ಣಗೊಳಿಸಲು ಡಿಪಿಆರ್ನಲ್ಲಿ ದಿನಾಂಕವೇ ನಿಗದಿ ಮಾಡಿಲ್ಲ. ಯೋಜನೆ ಪೂರ್ಣಗೊಳಿಸಲು ಬೇಕು 7,954.63 ಕೋಟಿ ರೂಪಾಯಿ. ಸಾಲ ಪಡೆಯಲು ರಾಜ್ಯ ಸರ್ಕಾರದಿಂದ ಸಿಗದಂತಹ ಗ್ರೀನ್ಸ್ ಅನಿಶ್ಚಿತತೆ ಎದುರಿಸುತ್ತಿದೆ ವಿಜಿಎನ್ಎಲ್. ಎತ್ತಿನಹೊಳೆ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಆಗಿರುವಂಥದ್ದು. ಯಾವ್ಯಾವ ಕಂಪನಿಗೆ ಒಂದಕ್ಕಿಂತ ಹೆಚ್ಚು ಕಾಮಗಾರಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತಿದ್ದೀವಿ ಸ್ಕ್ರೀನ್ ಮೇಲೆ. ಎತ್ತಿನಹೊಳೆ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಕಂಡು ಬಂದಿರುವಂಥದ್ದು. ಯೋಜನಾ ವೆಚ್ಚವೂ ಏನಿದೆಯಲ್ಲ ಅದು ಸಿಕ್ಕಾಪಟ್ಟೆ ಹೆಚ್ಚಳವಾಗಿದೆ. 2012ರನ್ನ ಗಮನಿಸೋದಾದ್ರೆ 8,000 ಕೋಟಿ ರೂಪಾಯಿ, 8,000 ಚಿಲ್ಲರೆ ಕೋಟಿ ರೂಪಾಯಿ ಇದ್ದಂತಹ ಯೋಜನಾ ವೆಚ್ಚ. ತದನಂತರ 2014ರಲ್ಲಿ 12,912 ಕೋಟಿ ಹೆಚ್ಚಿಸಿ ಪರಿಷ್ಕರಣೆಯನ್ನು ಮಾಡಲಾಯಿತು. ತದನಂತರ 2023ರಲ್ಲಿ 23,251 ಕೋಟಿಗೆ ಯೋಜನಾ ವೆಚ್ಚಳವಾಯಿತು. ಯೋಜನೆ ಪೂರ್ಣಗೊಳಿಸಿಲ್ಲ, ಡಿಪಿಆರ್ ದಿನಾಂಕವೇ ನಿಗದಿ ಮಾಡಿಲ್ಲ. ಇನ್ನು ಯೋಜನೆ ಪೂರ್ಣಗೊಳಿಸಬೇಕು ಅಂತ 7,954 ಕೋಟಿ ರೂಪಾಯಿ ಆಯ್ತು, ಪೂರ್ಣಗೊಳಿಸಲು ಬೇಕು ಅಂತ ಕೇಳ್ಕೊಂಡ್ರು. ಸಾಲ ಪಡೆಯಲು ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಗ್ತಿಲ್ಲ ಅನ್ನುವಂಥದ್ದು. ಯೋಜನೆ ಸಂಬಂಧ ಆರ್ಥಿಕ ಅನಿಶ್ಚಿತತೆ ಉಂಟಾಗ್ತಿದೆ. ಯೋಜನೆಗೆ ಸಂಬಂಧ ಆರ್ಥಿಕ ಅನಿಶ್ಚಿತತೆ ಎದುರಿಸ್ತಿದೆ ವಿಜೆಎನ್ಎಲ್. ಈಗ ಇನ್ನು ಯಾವ್ಯಾವ ಕಂಪನಿಗೆ ಒಂದಕ್ಕಿಂತ ಹೆಚ್ಚು ಕಾಮಗಾರಿಯನ್ನ ಗುತ್ತಿಗೆಯನ್ನ ನೀಡಲಾಗ್ತಿದೆ ಅಂತ ಹೇಳಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೇವೆ. ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾ 3 ಗುತ್ತಿಗೆ, ಮೌಲ್ಯ 3,400 ಕೋಟಿ ರೂಪಾಯಿಗಳು. ಇನ್ನು ಡಿವೈ ಉಪ್ಪಾರ್ ಅಂಡ್ ಸನ್ಸ್ 2 ಗುತ್ತಿಗೆಯನ್ನು ನೀಡಲಾಗಿದೆ, ಸುಮಾರು 1,000 ಕೋಟಿ ರೂಪಾಯಿ ಅದರ ಮೌಲ್ಯ. ಇನ್ನು ಜಿ ಶಂಕರ್ 7 ಗುತ್ತಿಗೆಯನ್ನು ನೀಡಲಾಗಿದೆ, 2,349 ಕೋಟಿ ರೂಪಾಯಿ ಅದರ ಮೌಲ್ಯ. ವಿಮಾನ ದುರಂತದಲ್ಲಿ ಸಾವಿನ ಎಫೆಕ್ಟ್. ಈಗ ಹೆಲಿಕಾಪ್ಟರ್, ಮಿನಿ ವಿಮಾನ ಹತ್ತಲು ಕೂಡ ರಾಜಕಾರಣಿಗಳು ಭಯ ಪಡ್ತಿದ್ದಾರೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಅವರ ಸಾವಿನ ಎಫೆಕ್ಟ್ ಏನಾಯ್ತು, ಅದರ ಬೆನ್ನಲ್ಲೇ ಈಗ ಹೆಲಿಕಾಪ್ಟರ್ಲು ರಾಜಕಾರಣಿಗಳು ಭಯ ಪಡ್ತಿದ್ದಾರೆ. ಸಿಎಂ, ಡಿಸಿಎಂ ಸೇರಿ ಸಚಿವರು ಬಳಸುವಂತಹ ಪ್ರೈವೇಟ್ ಜೆಟ್ಗಳ ತಪಾಸಣೆ ನಡೀತಿದೆ. ಈ ಹಿಂದೆ ಯಾವುದಾದ್ರೂ ಟೆಕ್ನಿಕಲ್ ತೊಂದರೆ ಜೆಟ್ ಒಳಗಿದೆಯಾ, ಏನಾಗ್ತಿದೆ ಅನ್ನುವಂಥದ್ದು. ಸಿಎಂ, ಡಿಸಿಎಂಗಳು ಯಾವ್ಯಾವು, ಅದರ ಪರಿಸ್ಥಿತಿಗಳು ಹೇಗಿದೆ, ಅದರ ಬಗ್ಗೆ ಏನಾದ್ರು ದೂರುಗಳಿದೆಯಾ, ಮಾಹಿತಿ ಪಡೆದುಕೊಳ್ಳಿ ಅಂತಿದ್ದಾರಂತೆ. ಈಗ ದೂರುಗಳಿದ್ರೆ ಈ ಕೂಡಲೇ ಪ್ರೈವೇಟ್ ಜೆಟ್ಗಳನ್ನ ಬದಲಾಯಿಸಿ ಅನ್ನುವಂತಹ ಸೂಚನೆಗಳು ಬರ್ತಿದೆಯಂತೆ. ಗುಪ್ತಚರ ಇಲಾಖೆಯಿಂದ ಸಿಎಂ ಸೇರಿ ಹಲವರಿಗೆ ಮಹತ್ವದ ಸಲಹೆಯನ್ನ ನೀಡಲಾಗ್ತಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದಲೂ ಸಿಎಂ ಆಪ್ತ ಕಾರ್ಯದರ್ಶಿಗಳಿಗೆ ಸಲಹೆಗಳು ಬರ್ತಿದೆಯಂತೆ. ವಿಮಾನ ದುರಂತದಲ್ಲಿ
ಮೊನ್ನೆ ಏನಾಯ್ತು ಮಿನಿ ವಿಮಾನ ದುರಂತ, ಈ ಬೆನ್ನಲ್ಲೇ ಈಗ ಸಿಎಂ ಹಾಗೂ ಡಿಸಿಎಂ ಬಳಸುವಂಥ ಮಿನಿ ಜೆಟ್ಗಳು, ಸಚಿವರು ಓಡಾಡುವಂತಹ ಮಿನಿ ಜೆಟ್ಗಳನ್ನ ಒಂದು ಸಲ ತಪಾಸಣೆ ಮಾಡಿ ಹಿಂದೆ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ನೋಡಿ ಈಗ ಅದರ ಪರಿಸ್ಥಿತಿಗಳು ಹೆಂಗಿದೆ ಏನು ಅಂತ ಹೇಳಿ ತಪಾಸಣೆ ಮಾಡಿ ತದನಂತರ ಅದನ್ನ ಬಳಸೋಕೆ ಹೇಳಿ ಅಂತ ಹೇಳಿ ಈಗ ಸಲಹೆ ಕೊಡ್ತಿರೋ ಅಂಥದ್ದು. ಈ ಹಿಂದೆ 2 ಬಾರಿ ಪ್ರಯಾಣ ರದ್ದಾಗಿತ್ತು, ಆದರೂ ಅದೇ ವಿಮಾನವನ್ನ ಬಳಸಿದ್ರು ಅಲ್ಲಿ ಅಜಿತ್ ಪವಾರ್ ಅವರು. ಸಾವಿನ ಬಳಿಕ ಆ ಸತ್ಯ ಬಯಲಾಗಿದೆ. ಹಾಗಾಗಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಅದನ್ನ ಮೊದಲು ಚೆಕ್ ಮಾಡಿ ಅಂತ ಆಪ್ತರಿಗೆ ಸಲಹೆಯನ್ನು ನೀಡ್ತಿದ್ದಾರೆ. ಬಿಗ್ ಬಾಸ್ ಮುಗಿದು ವಾರಗಳೇ ಕಳೆದ್ರೂ ಕಡಿಮೆ ಆಗಲಿಲ್ಲ ಗಿಲ್ಲಿ ಕ್ರೇಜ್. ಹೌದು, ಬಿಗ್ ಬಾಸ್ ಮುಗಿದು ವಾರಗಳೇ ಕಳೆದಿದೆ, ಆದ್ರೂ ಕೂಡ ಗಿಲ್ಲಿ ಕ್ರೇಜ್ ಹಾಗೇನೇ ಇದೆ. ಶಿಕಾರಿಪುರದ ಮಾದಪುರ ಹೋರಿ ಹಬ್ಬದಲ್ಲಿ ಕಾಣಿಸಿಕೊಂಡ ಗಿಲ್ಲಿ ಹಾಗೂ ಕಾವು. ಅಂದಹಾಗೆ ನಿಜವಾಗಿಯೂ ಮಾದಾಪುರಕ್ಕೆ ಹೋಗಿರಲಿಲ್ಲ ಗಿಲ್ಲಿ ಕಾವು, ಬದಲಿಗೆ ಕಟೌಟ್ ರೂಪದಲ್ಲಿ ಕಾಣಿಸಿಕೊಂಡ ಗಿಲ್ಲಿ ಕಾವು ಅಲ್ಲೂ ಕಟೌಟ್ ಹಾಕಿದ್ದಾರೆ. ತೊಗಲುಗೊಂಬೆ ಮಾದರಿ ಕಟೌಟ್ ಹಿಡಿದು ಸಂಭ್ರಮಿಸಿದ್ರು ಅವರ ಫ್ಯಾನ್ಸ್. ಮಾದಾಪುರ ಹೋರಿ ಹಬ್ಬ ನೋಡಲು ಬಂದಿದ್ರು ಗಿಲ್ಲಿ ಮತ್ತು ಕಾವು. ಹೀಗಂತ ಪೋಕಿಕೊಂಡ ಗಿಲ್ಲಿ ಕಾವು ಫ್ಯಾನ್ಸ್ ಕಟೌಟ್ ಹಾಕಿ ಸಂಭ್ರಮ ಪಟ್ಟಿದ್ದಾರೆ, ಅವರು ಬಂದ್ರು ಅಂತ. ಸಖತ್ ವೈರಲ್ ಆಗಿದೆ ಗಿಲ್ಲಿ ಕಾವು ಡಿಫ್ರೆಂಟ್ ಕಟೌಟ್. ಎಲ್ಲಾ ಕಡೆ ಅವರು ಗೆದ್ದ ನಂತರ, ಗಿಲ್ಲಿ ಗೆದ್ದ ನಂತರ ಕಟೌಟ್ಗಳನ್ನ ಹಾಕಿದ್ದನ್ನ ಈಗ ಶಿಕಾರಿಪುರದ ಮಾದಾಪುರ ಹೋರಿ ಹಬ್ಬದಲ್ಲೂ ಅವರ ಕಟೌಟ್ ಹಾಕಿದ್ದಾರೆ. ಕಟೌಟ್ ಹಾಕಿ ನಿಜವಾಗ್ಲೂ ಅವರು ಈ ಹಬ್ಬಕ್ಕೆ ಬಂದಂತೇನೆ ಸಂಭ್ರಮ ಪಟ್ಟಿದ್ದಾರೆ ಅವರ ಫ್ಯಾನ್ಸ್. ನಿಜವಾಗ್ಲೂ ಬರದೆ ಹೋದ್ರೂ ಕಟೌಟ್ ರೂಪದಲ್ಲಿ ಬಂದು ಕಾಣಿಸಿಕೊಂಡ್ರು ಇಲ್ಲಿ ಗಿಲ್ಲಿ ಕಾವು. ತೊಗಲುಗೊಂಬೆ ಮಾದರಿ ಕಟೌಟ್ ಹಿಡಿದು ಸಂಭ್ರಮಿಸಿದ್ದಾರೆ ಅವರ ಫ್ಯಾನ್ಸ್. ಮಾದಾಪುರ ಹೋರಿ ಹಬ್ಬ ನೋಡಲು ಬಂದಿದ್ರು ಗಿಲ್ಲಿ ಕಾವು. ಹೀಗಂತ ಪೋಸ್ಟ್ ಹಾಕಿಕೊಂಡು ಅವರ ಬಂದಿರುವಂತಹ ಸಂಭ್ರಮವನ್ನ ಫ್ಯಾನ್ಸ್ಗಳು ಸೆಲೆಬ್ರೇಟ್ ಮಾಡಿದ್ದಾರೆ. ಸಖತ್ ವೈರಲ್ ಆಗಿಯೂ ಕಾಣಿಸ್ತಿದೆಯಂತೆ ಈ ಒಂದು ಕಟೌಟ್. ಸಖತ್ ಡಿಫ್ರೆಂಟ್ ಕಟೌಟ್ ಅಂತ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ತೊಗಲುಗೊಂಬೆ ಆಟದ ಮಾದರಿಯಲ್ಲೇ ಈಗ ಕಾವ್ಯ ಅವರ ಒಂದು ಕಟೌಟ್ ನ ಹಾಕಿ ಫ್ಯಾನ್ಸ್ಗಳು ಸಂಭ್ರಮ ಪಡ್ತಿದ್ದಾರೆ. ಎಲ್ಲೆಲ್ಲೋ ಗಿಲ್ಲಿ ಇದೆ ಕ್ರೇಜ್ ಅನ್ನುವಂತಿದೆ, ಅದೇ ಮುಂದುವರೆದಿದೆ. ಈಗ ಬಿಗ್ ಬಾಸ್ ಮುಗಿದು ವಿನ್ನರ್ ಯಾರು ರನ್ನರ್ ಯಾರು ಅಂತ ಗೊತ್ತಾಗಿ ಇಷ್ಟು ದಿನ ಆದ್ಮೇಲೂ ಗಿಲ್ಲಿ ಕ್ರೇಜ್ ಮುಂದುವರಿತಾನೆ ಇದೆ. ಗಿಲ್ಲಿ ಜೊತೆ